2 ದಿವಸದ ಈ ಒಂದು ಗೇರು ಮೇಳ ಆಯೋಜನೆ ಮಾಡಲಾಗಿದೆ. ಬಹಳ ಸಂತೋಷದಿಂದ ಇದನ್ನು ಉದ್ಘಾಟನೆ ಮಾಡಲಿಕ್ಕೆ ನಾನು ಬಂದಿದ್ದೇನೆ. ಇವತ್ತು ಕರಾವಳಿ ಭಾಗದಲ್ಲಿ ವಾಣಿಜ್ಯ ಬೆಳೆ ಅಂತ ಹೇಳಿದ್ರೆ ಗೇರು ಉತ್ಪಾದನೆ, ಗೇರು ಬೆಳೆ. ಇತ್ತೀಚಿನ ದಿನಗಳಲ್ಲಿ ಗೇರು, ಗೋಡಂಬಿ ಉತ್ಪಾದನೆ ದಿನೇ ದಿನೇ ಕುಸಿತಾ ಇದೆ. ನಮ್ಮ ದೇಶದಲ್ಲಿ ಬಹಳಷ್ಟು ಬೇಡಿಕೆ ಇದೆ. ಬೇಡಿಕೆಗೆ ಅನುಗುಣವಾಗಿ ಇವತ್ತು ಗೇರು ಉತ್ಪಾದನೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅನೇಕ ಕಾರಣಗಳಿದ್ದಾವೆ. ಹೀಗಾಗಿ ಗೇರು ಉತ್ಪಾದನೆಗೆ ಪ್ರೋತ್ಸಾಹ ಕೊಡಬೇಕು. ಏನೀಗ ವಿದೇಶದಿಂದ ಆಮದು ಮಾಡಿಕೊಂಡು ವಿದೇಶಿ ವಿನಿಮಯನೂ ಇವತ್ತು ನಮ್ಮ ದೇಶಕ್ಕೆ ನಷ್ಟ ಆಗ್ತದೆ. ಆ ದೃಷ್ಟಿಯಿಂದ ಇದಕ್ಕೆ ಈ ನಮ್ಮ ನಿಗಮದ ವತಿಯಿಂದ ಉತ್ತೇಜನ ಕೊಡಬೇಕು, ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿ ಗೇರು ಮೇಳದ ಮುಖಾಂತರ ಗೇರು ಬೆಳೆಗಾರರಿಗೆ ಆಧುನಿಕ ಪದ್ಧತಿಯಲ್ಲಿ ಗೇರು ಯಾವ ರೀತಿಯಲ್ಲಿ ಬೆಳಿಬೇಕು, ಈ ಗೇರು ಬೆಳೆದ್ರಲ್ಲಿ ಇಳುವರಿ ಯಾವ ರೀತಿಯಲ್ಲಿ ಜಾಸ್ತಿ ತರಬೇಕು, ಮತ್ತೆ ಇದನ್ನು ಸಂಸ್ಕರಣೆ ಮಾಡುವಂಥದ್ದು. ಇಲ್ಲಿ ಅನೇಕ ಜನ ಸಂಸ್ಕರಣೆ ಮಾಡ್ತಾರೆ. ಶಾಸಕರು ಸಹಿತ ಒಂದು ಗೇರು ಸಂಸ್ಕರಣೆ ಮಾಡುವಂತ ಒಂದು ಘಟಕವನ್ನು ಹೊಂದಿದ್ದಾರೆ. ಅದರಲ್ಲಿ ಅವರಿಗೆ ಪ್ರೋತ್ಸಾಹ ಕೊಡಬೇಕು. ವೈಜ್ಞಾನಿಕ ದೃಷ್ಟಿಯಿಂದ ಗೇರು ಬೆಳೆಯುವಂಥದ್ದು, ಇದ್ರ ಬಗ್ಗೆ ಮಾಹಿತಿ ಕೊಡಬೇಕು. ಪರಿಸರ ಸ್ನೇಹಿ ಗೇರು ಬೆಳಿಬೇಕು ಅನ್ನುವಂತ ಒಂದು ಮಾಹಿತಿ ಕೊಡ್ಲಿಕ್ಕೆ, ಪ್ರೋತ್ಸಾಹ ಕೊಡ್ಲಿಕ್ಕೆ, ಉತ್ತೇಜನ ಕೊಡ್ಲಿಕ್ಕೆ ಗೇರು ಅಭಿವೃದ್ಧಿ ನಿಗಮದ ವತಿಯಿಂದ ಈ ಒಂದು 2 ದಿವಸದ ಗೇರು ಮೇಳ ಆಯೋಜನೆ ಮಾಡಿದ್ದಾರೆ. ರೈತರೆಲ್ಲ ಬಂದಿದ್ದಾರೆ, ಅನೇಕ ತಜ್ಞರು ಬಂದಿದ್ದಾರೆ, ಶಾಸಕರಿದ್ದಾರೆ, ಮಾಜಿ ಶಾಸಕರುಗಳಿದ್ದಾರೆ. ಎಲ್ಲರ ಸಲಹೆ ಸೂಚನೆಗಳನ್ನು ತೆಗೆದುಕೊಳ್ತೇವೆ. ಮುಂದೆ ಅರಣ್ಯ ಇಲಾಖೆ ವತಿಯಿಂದ ಗೇರು ಬೆಳಿಲಿಕ್ಕೆ ಹೆಚ್ಚಿನ ಒಂದು ಪ್ರೋತ್ಸಾಹ ಈ ಒಂದು ಕರಾವಳಿ ಭಾಗದಲ್ಲಿ ಕೊಟ್ಟು ಅವರ ಆರ್ಥಿಕ ಸ್ಥಿತಿ ಇನ್ನೂ ಉತ್ತಮ ಮಾಡುವಂತ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ, ನಮ್ಮ ಸರ್ಕಾರ ಕ್ರಮ ಕೈಗೊಳ್ಳುತ್ತೆ ಅನ್ನುವಂತ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಸಂಪುಟ ವಿಸ್ತರಣೆ ಇದು ನಡೀತಾ ಇದೆ. ಹೆಚ್ಚಿನ ಜನರು ಮತ್ತೆ ಪುನರ್ರಚನೆ ಆಗ್ಬೇಕು ಅನ್ನೋದು ಕೂಗು ಕೇಳಿ ಬರ್ತಾ ಇರುವಂತದ್ದು. ಅದು ನೋಡಿ, ಸಂಪುಟ ಪುನರ್ರಚನೆ ಮಾಡುವಂತದ್ದು ಮಾನ್ಯ ಮುಖ್ಯಮಂತ್ರಿಗಳ ಮತ್ತು ವರಿಷ್ಠರ ಪರಮಾಧಿಕಾರ. ಯಾವುದೇ ಸಮಯದಲ್ಲಿ ಅವ್ರು ಮಾಡ್ಬೋದು, ಮಾಡದೇನೂ ಇರ್ಬೋದು. ಅದ್ರ ಬಗ್ಗೆ ಏನೇ ತೀರ್ಮಾನ ಅವ್ರು ತೆಗೆದುಕೊಳ್ತಾರೆ ಅದಕ್ಕೆ ನಾವೆಲ್ಲ ಬದ್ಧರಾಗಿದ್ದೀವಿ. ಪದೇ ಪದೇ ಅದೇ ಹೇಳ್ತಾ ಇದ್ವಿ. ನಮ್ಮಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ. ಸರ್ಕಾರ ಬಹಳ ಭದ್ರವಾಗಿದೆ. ಉತ್ತಮವಾದಂತ ಆಡಳಿತ ಕೊಡ್ತಾ ಇದ್ದೇವೆ. ಇನ್ನೂ 2 ವರ್ಷ ಉತ್ತಮವಾದಂತ ಆಡಳಿತ ಕೊಡ್ತೇವೆ. ಜನಪರ, ಜೀವಪರ ಇವತ್ತು ಆಡಳಿತ ಕೊಡ್ತಾ ಇದ್ದ ಕಾರಣನೇ ಇವತ್ತು ಎಲ್ಲಾ ಉಪಚುನಾವಣೆಯಲ್ಲಿ ನಾವು ಗೆದ್ದಿದ್ದೇವೆ. ಇವತ್ತು ಏನು ರಾಜೇಗೌಡರಿಗೂ ಮೋಸ ಆಗಿತ್ತು, ಅದರಲ್ಲೂ ಸರ್ವೋಚ್ಚ ನ್ಯಾಯಾಲಯ ಒಂದು ಉತ್ತಮವಾದಂತ ತೀರ್ಪನ್ನು ಕೊಟ್ಟಿದೆ. ಸತ್ಯಮೇವ ಜಯತೆ, ಸತ್ಯಕ್ಕೆ ಯಾವಾಗ್ಲೂ ಜಯ ಆಗ್ತದೆ. ಮತ್ತೆ ಮುಂದಿನ ದಿನಮಾನಗಳಲ್ಲಿ 2 ವರ್ಷ ನಂತರ ನಾವೇ ಅಧಿಕಾರಕ್ಕೆ ಬರ್ತೀವಿ. ನೋಡಿ, ನಾನೊಬ್ಬ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ಒಬ್ಬ ಶಿಸ್ತಿನ ಸಿಪಾಯಿ. ಯಾವುದೇ ಜವಾಬ್ದಾರಿ ಕೊಟ್ಟರು ನಾನು ಬಹಳ ಸಮರ್ಥವಾಗಿ ಅರಣ್ಯ ಇಲಾಖೆಯಲ್ಲಿ ನಿಭಾಯಿಸ್ತಾ ಇದ್ದೀನಿ. ಬಹಳ ಹ್ಯಾಪಿಯಾಗಿ ಇದ್ದೇನೆ. ಉತ್ತಮ ಆಡಳಿತ ಕೊಡ್ಲಿಕ್ಕೆ, ಅರಣ್ಯ ಪರಿಸರ ಸಂರಕ್ಷಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಯಾವುದೇ ಹುದ್ದೆಗಳ ಖಾಲಿ ಇಲ್ಲ. ಇವತ್ತು ಆ ಒಂದು ನಿಟ್ಟಿನಲ್ಲಿ ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಹೋಗೋದಿಲ್ಲ. ಥ್ಯಾಂಕ್ ಯು.